ನಮಸ್ಕಾರ ಎಲ್ರಿಗೂ. ನಾನು ರಾಕೇಶ್. ವೆಲ್ಕಮ್ ಟು ಸ್ಟಡಿ ಮುದ್ರೆ ಅಕಾಡೆಮಿ. ಇವತ್ತಿನ ಚಾಪ್ಟರು ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರು. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಕ್ಲಾಕ್ ಕಾನ್ಸೆಪ್ಟ್ಸ್ನ ಆಲ್ರೆಡಿ ಕವರ್ ಮಾಡಿದ್ದೀನಿ. ಸೊ ಕ್ಯಾಲೆಂಡರಲ್ಲಿ 4 ಟಾಪಿಕ್ಸ್ ಇದೆ. ಈ ಟಾಪಿಕ್ಸ್ನ ನಾನು ರೆಫರ್ ಮಾಡಿರೋದು ಈ ಬುಕ್ಕು, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕು ಬೈ ರಾಜೇಶ್ ವರ್ಮಾ. ಈ ಬುಕ್ಕು ನೀವು ಪರ್ಚೇಸ್ ಮಾಡಬೇಕಂದ್ರೆ ಈ ಬುಕ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಬುಕ್ನ ಪರ್ಚೇಸ್ ಮಾಡ್ಬೋದು. ಫಸ್ಟ್ ಟಾಪಿಕ್ಕು ಬೇಸಿಕ್ಸ್ ಆಫ್ ಕ್ಯಾಲೆಂಡರ್. ಕ್ಯಾಲೆಂಡರಿಂದ ನಿಮಗೆ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ, ಏನೇನು ಮಾಹಿತಿ ಸಿಗುತ್ತೆ ಹೇಳಿ. ಫಸ್ಟು ನಿಮಗೆ ಯಾವ ಇಯರ್ ಅಂತ ಗೊತ್ತಾಗುತ್ತೆ ಅಲ್ವಾ. ಮತ್ತು ನಿಮಗೆ ಈಗ ಮಂತ್ಸ್ ಇದೆ, ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್, ಈ ಥರ ಟೋಟಲಿ 12 ಮಂತ್ಸ್ ಇರುತ್ತೆ. ಯಾವ ಮಂತಲ್ಲಿ ಯಾವ ಡೇಗೆ ಯಾವ ಡೇಟ್ ಇದೆ ಅಂತ ನಿಮಗೆ ಐಡೆಂಟಿಫೈ ಮಾಡ್ಬೋದು. ಎಕ್ಸಾಂಪಲ್ಲು, ನೀವು ಜನವರಿಯಲ್ಲಿ ಫಸ್ಟ್ ವೀಕಲ್ಲಿ ಫ್ರೈಡೇಗೆ ಯಾವ ಡೇಟ್ ಇದೆ ಅಂತ ಕೇಳಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ 3 ಅಂತ. ಓಕೆನಾ. ನಿಮಗೆ ವೀಕ್ ಅಂದರೆ ಗೊತ್ತಿರಬೇಕು. ಸಂಡೇಯಿಂದ ಸ್ಯಾಟರ್ಡೇವರೆಗೂ ನಾವು 1 ವೀಕ್ ಅಂತ ಹೇಳ್ತೀವಿ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಓಕೆನಾ. ಇದು 7 ಡೇಸು ಸೇರಿಸಿ 1 ವೀಕ್ ಅಂತ ಹೇಳ್ತೀವಿ. ಕ್ಯಾಲೆಂಡರಲ್ಲಿ ನಿಮಗೆ ಈ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಯಾವ ಡೇಟಿಗೆ ಯಾವ ಡೇ ಬರುತ್ತೆ ಅಂತ. ನೀವು ಈಚ್ ಮಂತ್ ಡೇಸ್ನ ಕೂಡಿಸಿದ್ರೆ, ಎಕ್ಸಾಂಪಲ್ಲು ಜನವರಿಯಲ್ಲಿ 31 ಡೇಸ್ ಇದೆ, ಫೆಬ್ರವರಿಯಲ್ಲಿ 28 ಡೇಸ್ ಇದೆ. ಸೊ ಈ ಎಲ್ಲ ಡೇಸ್ನ ನೀವು ಡಿಸೆಂಬರ್ವರೆಗೂ 12 ಮಂತ್ಸು ಸೇರಿಸಿ ಆ್ಯಡ್ ಮಾಡಿದರೆ ನಿಮಗೆ ಟೋಟಲಿ 365 ಡೇಸ್ ಬರುತ್ತೆ. ಓಕೆನಾ. ಸೊ ಕಾನ್ಸೆಪ್ಟಲ್ಲಿ ಅವರು ಅದೇ ಹೇಳ್ತಿರೋದು, ಎ ಕ್ಯಾಲೆಂಡರ್ ಈಸ್ ಎ ಚಾರ್ಟ್ ದಟ್ ಶೋಸ್ ದ ಡೇಸ್, ವೀಕ್ಸ್ ಆ್ಯಂಡ್ ಮಂತ್ಸ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ ಡೇ, ವೀಕು ಮತ್ತು ಮಂತು ತೋರಿಸುತ್ತೆ. ಆ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಹೇಳ್ದಂಗೆ 365 ಡೇಸು ಆರ್ಡಿನರಿ ಇಯರಲ್ಲಿ ಇರುತ್ತೆ. ಲೀಪ್ ಇಯರಲ್ಲಿ 366 ಡೇಸ್ ಇರುತ್ತೆ. ಓಕೆನಾ. ಆರ್ಡಿನರಿ ಅಥವಾ ನಾರ್ಮಲ್ ಇಯರ್ ಯೂಶ್ವಲಿ ಏನಿರುತ್ತೆ, ನಿಮಗೆ ಒಂದು ವರ್ಷದಲ್ಲಿ ಟೋಟಲಿ 365 ಡೇಸ್ ಇರುತ್ತೆ. ಲೀಪ್ ಇಯರಲ್ಲಿ 1 ಡೇ ಎಕ್ಸ್ಟ್ರಾ ಆಗುತ್ತೆ. ಅದು ಯಾವ ಮಂತಲ್ಲಿ ಆಗುತ್ತೆ? ಫೆಬ್ರವರಿ ಮಂತಲ್ಲಿ 1 ಡೇ ಆ್ಯಡ್ ಮಾಡ್ತಾರೆ. ಯೂಶ್ವಲಿ ಎಷ್ಟಿರುತ್ತೆ? 28 ಡೇಸ್ ಇರುತ್ತೆ. ಲೀಪ್ ಇಯರಲ್ಲಿ ಫೆಬ್ರವರಿ ಮಂತಲ್ಲಿ 29 ಡೇಸ್ ಇರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. 1 ಡೇ ಎಕ್ಸ್ಟ್ರಾ ಇರುತ್ತೆ ಲೀಪ್ ಇಯರಲ್ಲಿ. ಆ್ಯಂಡ್ ಆರ್ಡಿನರಿ ಇಯರ್ ಹ್ಯಾಸ್ 365 ಡೇಸು. ಅದರಲ್ಲಿ ನಿಮಗೆ ಆಡ್ ಡೇ ಎಷ್ಟಿದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಲ್ಲಿ ನೋಡಿ, 365ನ ನೀವು ವೀಕ್ಸಲ್ಲಿ ಕನ್ವರ್ಟ್ ಮಾಡಿ. 365 ಡಿವೈಡೆಡ್ ಬೈ 7 ಮಾಡಿ. 7 ಯಾಕಂದರೆ 1 ವೀಕಲ್ಲಿ 7 ಡೇಸ್ ಇರುತ್ತೆ. ಸೊ ನಿಮಗೆ 365 ಡಿವೈಡೆಡ್ ಬೈ 7 ಮಾಡಿದರೆ 52 ಫುಲ್ ವೀಕ್ಸು ಪ್ಲಸ್ 1 ಡೇ ಬರುತ್ತೆ. ಈ 1 ಡೇನ ಆಡ್ ಡೇ ಅಂತ ಹೇಳ್ತೀವಿ ನಾವು. ಈ ಆರ್ಡಿನರಿ ಇಯರ್ಗೆ ಇದೆಲ್ಲ ಎಕ್ಸಾಂಪಲ್ಸು. 2021, 2023, 2025. ಸೊ ಇದೆಲ್ಲ ಆರ್ಡಿನರಿ ಇಯರ್ಸ್. ಲೀಪ್ ಇಯರ್, ಎ ಲೀಪ್ ಇಯರ್ ಹ್ಯಾಸ್ 366 ಡೇಸ್. ನಾನು ಮುಂಚೆ ಹೇಳ್ದಂಗೆ 1 ಡೇ ಎಕ್ಸ್ಟ್ರಾ ಇರುತ್ತೆ. ಆರ್ಡಿನರಿ ಇಯರ್ಗಿಂತಲೂ ಲೀಪ್ ಇಯರಲ್ಲಿ 1 ಡೇ ಎಕ್ಸ್ಟ್ರಾ ಇರುತ್ತೆ. ಅದು ಯಾವ ಮಂತಲ್ಲಿ ಇರುತ್ತೆ? ಫೆಬ್ರವರಿ ಮಂತಲ್ಲಿ. ಸೇಮ್ ಇಲ್ಲೂ 366ನ ನೀವು 7ಇಂದ ಡಿವೈಡ್ ಮಾಡಿ. ನಿಮಗೆ 52 ವೀಕ್ಸ್ ಪ್ಲಸ್ 2 ಆಡ್ ಡೇಸ್ ಅಂದರೆ 2 ರಿಮೈಂಡರ್ ಬರುತ್ತೆ. ರಿಮೈಂಡರಲ್ಲಿ 2 ಬರುತ್ತಲ್ಲ, ಸೊ ಅದನ್ನು ನಾವು ಆಡ್ ಡೇಸ್ ಅಂತ ಹೇಳ್ತಾ ಇದ್ದೀವಿ. 2 ಎಕ್ಸ್ಟ್ರಾ ಡೇಸ್ ಇನ್ 366 ಡೇಸ್. ಹೌ ಟು ಐಡೆಂಟಿಫೈ ಎ ಲೀಪ್ ಇಯರ್. ಲೀಪ್ ಇಯರ್ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂದರೆ, ಇಯರ್ ಕೊಟ್ಟಿರ್ತಾರಲ್ಲ ಅದನ್ನು ನೀವು ಡಿವೈಡ್ ಬೈ 4 ಮಾಡಿ. ಆವಾಗ ನೀವು ಆ ಇಯರು ಲೀಪ್ ಇಯರ್ ಹೌದು ಅಲ್ವಾ ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು. ಬಟ್ ಒಂದು ಕಂಡೀಷನ್ ಏನಂದರೆ, ಆ ಇಯರು ಸೆಂಚುರಿ ಇಯರ್ ಆಗಿರಬಾರ್ದು. ಸೆಂಚುರಿ ಅಂದರೆ 100 ವರ್ಷಕ್ಕೆ ನಾವು ಸೆಂಚುರಿ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಇಯರು ಸೆಂಚುರಿ ಇಯರ್ ಆಗಿರಬಾರ್ದು. ಸೆಂಚುರಿ ಇಯರ್ ಇದ್ದರೆ ಅದನ್ನ ನೀವು ಡಿವೈಡೆಡ್ ಬೈ 400 ಮಾಡಬೇಕು. ನಾರ್ಮಲ್ ಇಯರ್ ಇದ್ದರೆ ಲೈಕ್ 2004, 2008, 2012 ಇದೆಲ್ಲ ನಾರ್ಮಲ್ ಇಯರ್.
ಇದು ಸೆಂಚುರಿ ಇಯರ್ ಅಲ್ಲ. ಸೊ ಆ ಥರ ಇದ್ದಾಗ ನೀವು ಡಿವೈಡ್ ಬೈ 4 ಮಾಡಿ. ನಿಮಗೆ ರಿಮೈಂಡರ್ 0 ಬಂದರೆ ಅದು ಲೀಪ್ ಇಯರ್ ಆಗಿರುತ್ತೆ. ನಿಮಗೆ ಅದು ಡಿವೈಡ್ ಬೈ 4 ಆಗಿಲ್ಲ ಅಂದ್ಕೊಳ್ಳಿ, ಅದು ಲೀಪ್ ಇಯರ್ ಆಗಿರೋದಿಲ್ಲ. ಸೇಮ್ ಸೆಂಚುರಿ ಇಯರಲ್ಲೂ ಅದು ಡಿವೈಡೆಡ್ ಬೈ 400 ಆದರೆ ಅಂದರೆ ರಿಮೈಂಡರ್ 0 ಇರಬೇಕು. ಸೊ ಆ ಟೈಮಲ್ಲಿ ನಿಮಗೆ ಅದು ಸೆಂಚುರಿ ಆಗಿರುತ್ತೆ. ಅದು ಡಿವೈಡೆಡ್ ಬೈ 400 ಆಗ್ತಿಲ್ಲ ಅಂದರೆ ಅದು ಸೆಂಚುರಿ ಇಯರ್ ಆಗಿರೋದಿಲ್ಲ. ಸೊ ಐದರ್ ಡಿವೈಡ್ ಬೈ 4 ಮಾಡಬೇಕು ಅಥವಾ 400 ಮಾಡಬೇಕು. 4 ಯಾವಾಗ ಮಾಡಬೇಕು? ನಾರ್ಮಲ್ ಇಯರು. 400 ಯಾವಾಗ? ಸೆಂಚುರಿ ಇಯರ್ ಇದ್ದಾಗ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 2000 ಈಸ್ ಎ ಲೀಪ್ ಇಯರ್. ಯಾಕಂದರೆ ಇದು ಡಿವೈಡೆಡ್ ಬೈ 400 ಆಗುತ್ತಲ್ವಾ? ಸೊ ಇದು ಲೀಪ್ ಇಯರ್. 1800 ಈಸ್ ನಾಟ್ ಎ ಲೀಪ್ ಇಯರ್. ಯಾಕಂದರೆ ಇದು 400 ಡಿವೈಡ್ ಆಗಲ್ಲ. ಸೊ ಇದು ಲೀಪ್ ಇಯರ್ ಆಗೋದಿಲ್ಲ. ಆಡ್ ಡೇಸ್, ಇದು ಆವಾಗಲೇ ಹೇಳ್ದಂಗೆ 1 ಇಯರಲ್ಲಿ 365, ನಾರ್ಮಲ್ ಆರ್ಡಿನರಿ ಇಯರಲ್ಲಿ 365 ಡೇಸ್ ಇರುತ್ತೆ. ಅದನ್ನ ನೀವು ಡಿವೈಡ್ ಬೈ 7 ಮಾಡಿದ್ರೆ ನಿಮಗೆ 52 ವೀಕ್ಸ್ ಪ್ಲಸ್ 1 ಡೇ ಎಕ್ಸ್ಟ್ರಾ ಬರುತ್ತೆ. ಆ 1 ಡೇ ಏನಿದೆ ಅದನ್ನ ಆಡ್ ಡೇ ಅಂತ ಹೇಳ್ತಾ ಇದ್ದಾರೆ. 366 ಡೇ, ಇದು ಲೀಪ್ ಇಯರಲ್ಲಿ 52 ವೀಕ್ಸ್ ಪ್ಲಸ್ 2 ಆಡ್ ಡೇಸ್ ಬರುತ್ತೆ. ಓಕೆನಾ? ಇಲ್ಲಿ ಎಕ್ಸಾಂಪಲ್ ಇದೆ. ಈಸ್ ದ ಇಯರ್ 2100 ಎ ಲೀಪ್ ಇಯರ್. ಇದು ಲೀಪ್ ಇಯರ್ ಹೌದು ಅಲ್ವಾ ಅಂತ ಕ್ವಶನ್. ಇದು ಸೆಂಚುರಿ ಇಯರ್. ಸೊ ಅದಕ್ಕೆ ನೀವು ಇದನ್ನು 400 ಡಿವೈಡ್ ಮಾಡಬೇಕು. 400 ಡಿವೈಡ್ ಮಾಡಿದ್ರೆ ನಿಮಗೆ 5.25 ಬರುತ್ತೆ. ಸೊ ಇದು ಡಿವೈಡ್ ಆಗ್ತಾ ಇಲ್ಲ, 400 ಡಿವೈಡ್ ಆಗ್ತಿಲ್ಲ. ಸೊ ಇಟ್ ಈಸ್ ನಾಟ್ ಎ ಲೀಪ್ ಇಯರ್. ಓಕೆನಾ? ಸಮರಿ ಏನಂದರೆ, ಆರ್ಡಿನರಿ ಇಯರಲ್ಲಿ 365 ಡೇಸ್ ಇರುತ್ತೆ. ಸೊ 1 ಆಡ್ ಡೇ ಇರುತ್ತೆ. ಎಕ್ಸಾಂಪಲು ಈ ಇಯರ್ಸ್ 2021 ಮತ್ತು 2023. ಲೀಪ್ ಇಯರಲ್ಲಿ 366 ಡೇಸ್ ಇರುತ್ತೆ, ಅದರಲ್ಲಿ 2 ಆಡ್ ಡೇಸ್ ಇರುತ್ತೆ. ಎಕ್ಸಾಂಪಲು ಈ ಇಯರ್ಸ್. ಮಂತ್ಲಿ ಆಡ್ ಡೇಸ್ ಚಾರ್ಟ್ ಅಂದರೆ ಯಾವ ಮಂತಲ್ಲಿ ಎಷ್ಟು ಡೇಸ್ ಇದೆ ಅಂತ ಗೊತ್ತಿರಬೇಕು. ಈಗ ಜನವರಿಯಲ್ಲಿ 31 ಡೇಸ್ ಇರುತ್ತೆ. 31ನ ನೀವು ಡಿವೈಡ್ ಬೈ 7 ಮಾಡಿ. 7 4 ಸ 28. ರಿಮೈನಿಂಗ್ ಎಷ್ಟು? 3 ಡೇಸ್ ರಿಮೈಂಡರ್ ಉಳಿತು. ಸೊ ಅದು 3 ಡೇಸ್ ಆಡ್ ಡೇಸ್ ಆಗುತ್ತೆ. ಫೆಬ್ರವರಿಲಿ ಎಷ್ಟು ಡೇಸ್ ಇರುತ್ತೆ? 28 ಡೇಸ್. 28 ಬೈ 7 ಯಾಕೆ ಮಾಡ್ತಾ ಇದೀವಿ ಅಂದರೆ ವೀಕ್, 1 ವೀಕನ್ನು ನಾವು 7 ಡೇಸ್ ಅಲ್ವಾ 1 ವೀಕ್ ಅಂದರೆ. ಸೊ 28 ಬೈ 7, 7 4 ಸ 28. ಸೊ ಫೆಬ್ರವರಿಯಲ್ಲಿ ಆರ್ಡಿನರಿ ಇಯರ್ ಆದರೆ ಆಡ್ ಡೇಸು 0 ಇರುತ್ತೆ. ಲೀಪ್ ಇಯರ್ ಆದರೆ ಲೀಪ್ ಇಯರಲ್ಲಿ ಎಷ್ಟು ಡೇಸ್ ಇರುತ್ತೆ? ಫೆಬ್ರವರಿಯಲ್ಲಿ 29 ಇರುತ್ತೆ. ಸೊ ಇದನ್ನು ನೀವು ಡಿವೈಡೆಡ್ ಬೈ 7 ಮಾಡಿದ್ರೆ 1 ರಿಮೈಂಡರ್ ಬರುತ್ತೆ. ಸೊ 1 ಆಡ್ ಡೇ ಬರುತ್ತೆ ಲೀಪ್ ಇಯರಲ್ಲಿ. ಇದೇ ಥರ ಎಲ್ಲ ಮಂತಲ್ಲೂ ಕೊಟ್ಟಿದ್ದಾರೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್. ನಿಮಗೆ ಆ ಮಂತಲ್ಲಿ ಎಷ್ಟು ಡೇಸ್ ಇದೆ ಅಂತ ಗೊತ್ತಾದರೆ ನೀವು ಡಿವೈಡ್ ಬೈ 7 ಮಾಡಿದ್ರೆ ನಿಮಗೆ ಆ ಮಂತ್ದು ಆಡ್ ಡೇಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಆಡ್ ಡೇಸ್ ಇನ್ ಎ ಸೆಂಚುರಿ. ಸೆಂಚುರಿ ಅಂದರೆ 100 ಇಯರ್ಸ್. ಆ 100 ಇಯರ್ಸಲ್ಲಿ ಎಷ್ಟು ಆಡ್ ಡೇಸ್ ಇದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ಏನು ನಿಮ್ಮದು 76 ಆರ್ಡಿನರಿ ಅಂದರೆ 100 ಇಯರ್ಸಲ್ಲಿ ಎಷ್ಟು ಆರ್ಡಿನರಿ ಇಯರ್ಸ್ ಇದೆ ಮತ್ತು ಎಷ್ಟು ಲೀಪ್ ಇಯರ್ಸ್ ಇದೆ ಅಂತ ಗೊತ್ತಿರಬೇಕು. ಫಸ್ಟು ನೀವು 100ನ ಡಿವೈಡೆಡ್ ಬೈ 4 ಮಾಡಿ. 4 ಯಾಕೆಂದರೆ ನಿಮಗೆ ಫಸ್ಟು ಲೀಪ್ ಇಯರ್ಸ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಲೀಪ್ ಇಯರ್ಸ್ ಗೊತ್ತಾದರೆ ನಿಮಗೆ ಆರ್ಡಿನರಿ ಇಯರ್ಸು ಸಿಕ್ಬಿಡುತ್ತೆ. 100 ಡಿವೈಡ್ ಬೈ 4 ಮಾಡಿದ್ರೆ ನಿಮಗೆ 25 ಬರುತ್ತೆ. ಬಟ್ 25 ಲೀಪ್ ಇಯರ್ಸ್ ಆಗೋದಿಲ್ಲ. ಯಾಕಂದರೆ 100th ಇಯರ್, ಇದು 100 ಏನಿದೆ ಇದು ಡಿವೈಡ್ ಬೈ 4 ಮಾಡಿದ್ರೆ ಡಿವೈಡ್ ಆಗಲ್ಲ. ಇದು ಸೆಂಚುರಿ ಇಯರ್ ಅಲ್ವಾ 100th ಇಯರು. ಸೊ 1 ಮೈನಸ್ ಮಾಡಿ, 25 ಮೈನಸ್ 1. ಸೊ ನಿಮಗೆ ಟೋಟಲಿ 24 ಲೀಪ್ ಇಯರ್ಸ್ ಸಿಕ್ತು. ಲೀಪ್ ಇಯರ್ಸ್ ನಿಮಗೆ 24 ಲೀಪ್ ಇಯರ್ಸ್ ಅಂದರೆ 100 ಮೈನಸ್ 24 ಮಾಡಿ. ಎಷ್ಟು? 76 ಆರ್ಡಿನರಿ. ಇದು ಆರ್ಡಿನರಿ ಇಯರ್ಸ್. ಓಕೆನಾ? 76 ಆರ್ಡಿನರಿ ಇಯರ್ಸು ಮತ್ತು 24 ಲೀಪ್ ಇಯರ್ಸು ನಿಮಗೆ ಅಂದರೆ 100 ಇಯರ್ಸಲ್ಲಿ ಸಿಕ್ತು. ಆರ್ಡಿನರಿ ಇಯರ್ಸಲ್ಲಿ ನಿಮಗೆ ಆಡ್ ಡೇ ಎಷ್ಟಿರುತ್ತೆ? 1 ಆಡ್ ಡೇ ಇರುತ್ತೆ. ಲೀಪ್ ಇಯರ್ಸಲ್ಲಿ 2 ಆಡ್ ಡೇ ಇರುತ್ತೆ. ಸೊ 76 ಇಂಟು 1
76 ಆಡ್ ಡೇಸು ನಿಮಗೆ ಆರ್ಡಿನರಿ ಇಯರ್ಸಿಂದ ಸಿಗುತ್ತೆ. 24 ಇಂಟು 2 24 ಲೀಪ್ ಇಯರ್ಸ್ ಇದೆ. ಈಚ್ ಲೀಪ್ ಇಯರಲ್ಲಿ 2 ಆಡ್ ಡೇ ಇರುತ್ತೆ. ಸೊ ಟೋಟಲ್ ನಿಮಗೆ 48 ಆಡ್ ಡೇ ಸಿಕ್ತು. ಇದನ್ನ ಕೂಡಿಸಿದ್ರೆ ನಿಮಗೆ ಟೋಟಲಿ 124 ಆಡ್ ಡೇ ಸಿಕ್ತು. ಇದನ್ನ ಮತ್ತೆ ಡಿವೈಡ್ ಬೈ 7 ಮಾಡಿ, ಆವಾಗ ನಿಮಗೆ 17 ವೀಕ್ಸ್ ಪ್ಲಸ್ 5 ಆಡ್ ಡೇಸ್ ಸಿಗುತ್ತೆ. ಸೊ ಫೈನಲಿ ನಿಮಗೆ 100 ಇಯರ್ಸಲ್ಲಿ 5 ಆಡ್ ಡೇಸ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಅವರು ಇಲ್ಲಿ ಕೊಟ್ಟಿದ್ದಾರೆ 100 ಇಯರ್ಸಲ್ಲಿ 5 ಆಡ್ ಡೇಸ್ ಇರುತ್ತೆ, 200ಅಲ್ಲಿ 3 ಆಡ್ ಡೇಸ್, 300 ಇಯರ್ಸಲ್ಲಿ 1 ಆಡ್ ಡೇಸ್ ಇರುತ್ತೆ ಅಂತ ಒಂದು ಚಾರ್ಟ್ ಕೊಟ್ಟಿದ್ದಾರೆ. 400ಅಲ್ಲಿ 0 ಆಡ್ ಡೇಸ್ ಇರುತ್ತೆ. ಓಕೆನಾ? ಫೈಂಡ್ ದ ನಂಬರ್ ಆಫ್ ಆಡ್ ಡೇಸ್ ಇನ್ 200 ಇಯರ್ಸ್. ಇದು ಎಕ್ಸಾಂಪಲ್. ಓಕೆ, 200 ಇಯರ್ಸಲ್ಲಿ ಎಷ್ಟು ಆಡ್ ಡೇಸ್ ಇದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. 200 ಇಯರ್ಸಲ್ಲಿ ನಿಮಗೆ ಫಸ್ಟು ಲೀಪ್ ಇಯರ್ಸು ಗೊತ್ತಿರಬೇಕು ಎಷ್ಟಿದೆ ಅಂತ. ಹೇಗೆ? ಡಿವೈಡ್ ಬೈ 4 ಮಾಡಿ. ಟೂ 200 ಡಿವೈಡ್ ಬೈ 4 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 50. ಬಟ್ 50 ಲೀಪ್ ಇಯರ್ಸ್ ಅಲ್ಲ. 50ಅಲ್ಲಿ ಎರಡು ಇಯರ್ ಮೈನಸ್ ಮಾಡಬೇಕು. ಯಾವುದು? 100 ಮತ್ತು 200. ಓಕೆನಾ? ಯಾಕಂದರೆ ಅದೆರಡು ಲೀಪ್ ಇಯರ್ಸ್ ಅಲ್ಲ. ನಿಮಗೆ ಎಷ್ಟು? 48 ಲೀಪ್ ಇಯರ್ಸ್ ಸಿಕ್ತು. ಸೊ 200 ಮೈನಸ್ 48 ಮಾಡಿದ್ರೆ 152 ಆರ್ಡಿನರಿ ಇಯರ್ಸ್ ಸಿಕ್ತು. 152 ಇಂಟು 1 ಪ್ಲಸ್ 48 ಇಂಟು 2 ಟೋಟಲ್ ಮಾಡಿದರೆ ನಿಮಗೆ 248 ಸಿಗುತ್ತೆ. 248ನ ಮತ್ತೆ ಡಿವೈಡ್ ಬೈ 7 ಮಾಡಿ, ನಿಮಗೆ 35 ವೀಕ್ಸ್ ಪ್ಲಸ್ 3 ಆಡ್ ಡೇಸ್ ಸಿಗುತ್ತೆ. ಟಾಪಿಕ್ 2, ಡೇ ಗೇನ್ ಆರ್ ಲಾಸ್ ಇನ್ ಎ ಕ್ಯಾಲೆಂಡರ್ ಇಯರ್. ಏನಂದರೆ ಈಗ ಎಕ್ಸಾಂಪಲ್ಲು, ಇವತ್ತು ಡೇಟ್ ಎಷ್ಟಿದೆ? 19th ಮೇ, ಇಯರು 2025. ನಿಮಗೆ ಈ ಡೇಟ್ ಗೊತ್ತಿದೆ, ಇವತ್ತು ಮಂಡೇ ಇದೆ ಅಂತ ನೀವು ಕ್ಯಾಲೆಂಡರಿಂದ ನಿಮ್ಗೆ ಗೊತ್ತಾಗುತ್ತೆ. ಈ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಯರ್ ಅಂದರೆ 2026 ಮೇ 19th ಯಾವ ಡೇ ಬರುತ್ತಂತ ನಿಮಗೆ ಕೇಳ್ತಾರೆ. ನೀವು ಇಲ್ಲಾದರೆ ಡೈರೆಕ್ಟ್ಲಿ ಕ್ಯಾಲೆಂಡ್ರಲ್ಲಿ ನೋಡ್ಬೋದು. 2026 ಮೇ 19th. ಸೊ ನಿಮಗೆ ಟ್ಯೂಸ್ಡೇ ಅಂತ ಇಲ್ಲಿ ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಿಮಗೆ ಎಕ್ಸಾಮಲ್ಲಿ ಕೇಳಿದಾಗ ನೀವು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆರ್ಡಿನರಿ ಇಯರಲ್ಲಿ 365 ಡೇಸ್ ಇರುತ್ತಲ್ಲ, ಸೊ 1 ಆಡ್ ಡೇ ಇರುತ್ತೆ. ಸೊ ನೀವು ನೆಕ್ಸ್ಟ್ ಇಯರ್ಗೆ ಹೋದಾಗ +1 ಆ್ಯಡ್ ಮಾಡಬೇಕು, ಅಥವಾ ಪ್ರೀವಿಯಸ್ ಇಯರ್ಗೆ ಹೋದರೆ -1 ಮಾಡಬೇಕು. ಓಕೆನಾ? ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಫಾರ್ವರ್ಡ್, ಇಫ್ ಇಟ್ ಈಸ್ ಫ್ರೈಡೇ ದೆನ್ ಸೇಮ್ ಡೇಟ್ ನೆಕ್ಸ್ಟ್ ಇಯರ್, ಆರ್ಡಿನರಿ ಇಯರ್ ವಿಲ್ ಬಿ ಫ್ರೈಡೇ +1 ಈಕ್ವಲ್ ಟು ಸ್ಯಾಟರ್ಡೇ. ಸೊ ಇವಾಗ ನಾನು ಆವಾಗಲೇ ತೋರಿಸ್ದಂಗೆ ಇವತ್ತು 19th ಮೇ 2025, ಇದು ಆರ್ಡಿನರಿ ಇಯರ್. ನೆಕ್ಸ್ಟ್ ಇಯರು ಆರ್ಡಿನರಿ ಇಯರ್ ಇದೆ, ಅಂದರೆ ಲೀಪ್ ಇಯರ್ ಇಲ್ಲ. ಸೊ ನಿಮಗೆ +1 ಆ್ಯಡ್ ಮಾಡಬೇಕು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. 9th August 2013 ಈಕ್ವಲ್ ಏನು ಫ್ರೈಡೇ ಅಂತ ಹೇಳ್ತಾ ಇದ್ದಾರೆ. ಈ ಡೇಟಿಗೆ, ಈ ಇಯರ್ಗೆ, ಈ ಮಂತಲ್ಲಿ ಇದು ಫ್ರೈಡೇ ಇದೆ. ಸೊ 2014ಅಲ್ಲಿ ಸೇಮ್ ಮಂತಲ್ಲಿ ಸೇಮ್ ಡೇಟಿಗೆ ಯಾವ ಡೇ ಬರುತ್ತಂತ. ಏನು ಬರುತ್ತೆ? ಸ್ಯಾಟರ್ಡೇ. ಯಾಕಂದರೆ ಇದು ನೆಕ್ಸ್ಟ್ ಇಯರ್ ತೊಗೊಂಡಿದ್ದಾರೆ, 1 ಡೇ ಆ್ಯಡ್ ಮಾಡಬೇಕು. ಫ್ರೈಡೇಗೆ 1 ಡೇ ಆ್ಯಡ್ ಮಾಡಬೇಕು, ನಿಮಗೆ ಸ್ಯಾಟರ್ಡೇ ಸಿಗುತ್ತೆ. ಅದೇ ಥರ ಬ್ಯಾಕ್ವರ್ಡ್ ಅಂದರೆ ಹಿಂದಿನ ವರ್ಷಕ್ಕೆ ಹೋದಾಗ, ಇಫ್ ಟುಡೇ ಈಸ್ ಟ್ಯೂಸ್ಡೇ ದೆನ್ ಸೇಮ್ ಡೇಟ್ ಲಾಸ್ಟ್ ಇಯರ್ ವಿಲ್ ಬಿ ಮಂಡೇ, -1 ಮಾಡಬೇಕು. ಎಕ್ಸಾಂಪಲ್ಲು 24th December 2013, ಈ ಡೇಟಿಗೆ ಟ್ಯೂಸ್ಡೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಮಂತ್ ಸೇಮ್ ಡೇಟು, ಬಟ್ ಇಯರು ಪ್ರೀವಿಯಸ್ ಇಯರಲ್ಲಿ ಏನಿರುತ್ತೆ ಅಂದರೆ ಮಂಡೇ, -1 ಮಾಡಬೇಕು. ಫಸ್ಟು ನೀವು ಆರ್ಡಿನರಿ ಇಯರ್ ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ಆರ್ಡಿನರಿ ಇಯರ್ ಇದ್ದರೆ +1 ಅಥವಾ -1 ಮಾಡಬೇಕು. ಲೀಪ್ ಇಯರ್ ಇದ್ದರೆ +2 ಮಾಡಬೇಕು ಅಥವಾ -2 ಮಾಡಬೇಕು. ಫಾರ್ವರ್ಡ್ ಹೋದರೆ +2 ಮಾಡಬೇಕು, ಬ್ಯಾಕ್ವರ್ಡ್ ಹೋದರೆ -2. +2 -2 ಯಾಕಂದರೆ ಲೀಪ್ ಇಯರಲ್ಲಿ 2 ಆಡ್ ಡೇಸ್ ಇರುತ್ತೆ. ಸೊ +2 ಆರ್ -2. ಫಾರ್ವರ್ಡ್ ಇಲ್ಲಿ ಎಕ್ಸಾಂಪಲ್ ನೋಡಿ. 25th December 2011 ಇದು ಸಂಡೇ ಇದೆ. ನೆಕ್ಸ್ಟ್ ಇಯರು 2012 ಇದು ಲೀಪ್ ಇಯರ್. ನೀವು ಡಿವೈಡ್ ಮಾಡಿ ನೋಡಿ,
ಅದು ಲೀಪ್ ಇಯರ್ ಅಂತ ಗೊತ್ತಾಗುತ್ತೆ. ಡಿವೈಡ್ ಬೈ 4 ಮಾಡಿದರೆ ಅದು ನಿಮಗೆ ಲೀಪ್ ಇಯರ್ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇಯರ್ ಲೀಪ್ ಇಯರ್ ಇರೋದ್ರಿಂದ ನೀವು +2 ಆ್ಯಡ್ ಮಾಡಬೇಕು. 25th ಡಿಸೆಂಬರ್ 2012 ಈ ಸಂಡೇಗೆ +2, 2011 ಸಂಡೇ ಇತ್ತು, ಅದಕ್ಕೆ +2 ಆ್ಯಡ್ ಮಾಡಿದರೆ ಸಂಡೇ ಆದಮೇಲೆ ಮಂಡೇ, ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಅಂತ ನಿಮಗೆ ಆ ಡೇ ಗೊತ್ತಾಗುತ್ತೆ. ಬ್ಯಾಕ್ವರ್ಡ್ ಹಿಂದೆ ಹೋದಾಗ 18 ಡಿಸೆಂಬರ್ 2012 ಇದು ವೆಡ್ನೆಸ್ಡೇ ಆಗಿರುತ್ತೆ. 2012 ಏನು ಲೀಪ್ ಇಯರ್. ಸೊ ಲೀಪ್ ಇಯರಿಂದ ನೀವು ಪ್ರೀವಿಯಸ್ ಇಯರ್ಗೆ ಹೋಗ್ತಾ ಇದ್ದೀರಾ ಅಂದರೆ -2 ಮಾಡಬೇಕು. ಸೊ ವೆಡ್ನೆಸ್ಡೇಗೆ -2 ಮಾಡಿದರೆ ಏನು ಬರುತ್ತೆ? ಟ್ಯೂಸ್ಡೇ, ಮಂಡೇ. ಸೊ ಮಂಡೇ ನಿಮ್ಮ ಆನ್ಸರ್. ಬಟ್ ಇಲ್ಲಿ ಲೀಪ್ ಇಯರಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ ಅಂದರೆ ಯು ಗೇನ್ 2 days ಓನ್ಲಿ ಇಫ್ 29th ಫೆಬ್ರವರಿ ಈಸ್ ಕ್ರಾಸ್ಡ್. +2 ಅಥವಾ -2 ಯಾವಾಗ ಮಾಡಬೇಕಂದ್ರೆ ನಿಮ್ಮದು ಫೆಬ್ರವರಿ ಮಂತ್ ಕ್ರಾಸ್ ಆದರೆ ಮಾತ್ರ, 29th ಫೆಬ್ರವರಿ ಕ್ರಾಸ್ ಆದರೆ ಮಾತ್ರ +2 ಅಥವಾ -2 ಮಾಡಬೇಕು. ಯಾವಾಗ? ನಿಮಗೆ ಲೀಪ್ ಇಯರ್ ಇದ್ದಾಗ. ಇನ್ ಕೇಸ್ ಫೆಬ್ರವರಿ ಮಂತ್ 29th ಫೆಬ್ರವರಿಗಿಂತ ಮುಂಚೆನೇ ಡೇಟ್ ಕೊಟ್ಟಿದ್ರೆ ನೀವು +1 -1 ಮಾಡಿ. ಓಕೆನಾ? ಸೊ ಇದು ಎಕ್ಸೆಪ್ಷನ್, ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 26 ಜನವರಿ 2011 ಇದೇನು ವೆಡ್ನೆಸ್ಡೇ. 26 ಜನವರಿ 2012 ನಾವು ಆವಾಗಲೇ ಏನು ಹೇಳಿದ್ವಿ, ಫಾರ್ವರ್ಡ್ ನೋಡ್ತಾ ಇದ್ದಾರೆ. 2012 ಲೀಪ್ ಇಯರ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನು ಮಂತ್ ಜನವರಿ ಅಂತ ಕೊಟ್ಟಿದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ, ಫೆಬ್ರವರಿ ಕ್ರಾಸ್ ಆದರೆ, 29th ಫೆಬ್ರವರಿ ಕ್ರಾಸ್ ಆದರೆ ಮಾತ್ರ ನಾವು +2 ಆ್ಯಡ್ ಮಾಡಬೇಕು. ಬಟ್ ಈ ಕೇಸಲ್ಲಿ +1 ಮಾತ್ರ ಆ್ಯಡ್ ಮಾಡಬೇಕು. ಸೊ ವೆಡ್ನೆಸ್ಡೇ +1 ಏನಾಗುತ್ತೆ? ಥರ್ಸ್ಡೇ. ಸೊ ಎಕ್ಸಾಂಪಲ್ 2 ಇದು ಬ್ಯಾಕ್ವರ್ಡ್. ಸೊ 23rd ಇದು ಫಾರ್ವರ್ಡೇ ಕೊಟ್ಟಿದ್ದಾರೆ. 23rd ಮಾರ್ಚ್ 2011 ವೆಡ್ನೆಸ್ಡೇ. ನೆಕ್ಸ್ಟ್ ಇಯರು ಲೀಪ್ ಇಯರು. ಬಟ್ಟು ನಾವು ಇಲ್ಲಿ ಏನು ಮಾಡಬೇಕು? +2 ಆ್ಯಡ್ ಮಾಡಬೇಕು. ಯಾಕಂದರೆ ಇದು ಮಾರ್ಚ್, ಫೆಬ್ರವರಿ ಕ್ರಾಸ್ ಆಗಿದೆ. ಹಾಗಾಗಿ +2 ವೆಡ್ನೆಸ್ಡೇ ಆದಮೇಲೆ ಥರ್ಸ್ಡೇ, ಫ್ರೈಡೇ. ಸೊ ನಿಮಗೆ ಆನ್ಸರ್ ಫ್ರೈಡೇ ಅಂತ ಗೊತ್ತಾಗುತ್ತೆ. ಸಮರಿ ಏನಂದರೆ, ಆರ್ಡಿನರಿ ಇಯರ್ ಇದ್ದಾಗ ನೀವು ಫಾರ್ವರ್ಡ್ ಅಂದರೆ ಮುಂದಿನ ವರ್ಷಕ್ಕೆ ಹೋಗ್ತಾ ಇದ್ದೀರಾ ಅಂದರೆ +1 ಆ್ಯಡ್ ಮಾಡಿ. ಬ್ಯಾಕ್ವರ್ಡ್ ಹೋಗ್ತಾ ಇದ್ದೀರಾ ಅಂದರೆ ಹಿಂದಿನ ವರ್ಷಕ್ಕೆ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ -1 ಮಾಡಬೇಕು. ಲೀಪ್ ಇಯರಲ್ಲಿದ್ದಾಗ ಫಾರ್ವರ್ಡ್ 1 ಇಯರ್ +2 ಯಾವಾಗ? 29th ಫೆಬ್ರವರಿ ಕ್ರಾಸ್ ಆದರೆ +2. 29th ಫೆಬ್ರವರಿ ಕ್ರಾಸ್ ಆದರೆ ಬ್ಯಾಕ್ವರ್ಡಲ್ಲಿ ಹೋದಾಗ -2 ಯಾವಾಗ? ಲೀಪ್ ಇಯರ್ ಇದ್ದಾಗ. ಲೀಪ್ ಇಯರ್ ಇದ್ದು 29th ಫೆಬ್ರವರಿ ಕ್ರಾಸ್ ಆಗಿಲ್ಲ, ಜನವರಿ ಮತ್ತು ಫೆಬ್ರವರಿ ಬಿಫೋರ್ 29th ಫೆಬ್ರವರಿನೇ ಕೊಟ್ಟಿದ್ದಾರೆ ಅಂದರೆ +1 ಆರ್ -1 ಮಾಡಬೇಕು. ಟಾಪಿಕ್ 3 ಫೈಂಡಿಂಗ್ ದ ಡೇ ಆಫ್ ದ ವೀಕ್ ಫಾರ್ ಎ ಗಿವನ್ ಡೇಟ್. ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ಗೆ ಯಾವ ಡೇ ಬರುತ್ತೆ ಅಂತ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಕಾನ್ಸೆಪ್ಟ್ ಏನಂದರೆ, ಟು ಫೈಂಡ್ ದ ಡೇ ಆಫ್ ದ ವೀಕ್ ಆನ್ ಎ ಪರ್ಟಿಕ್ಯುಲರ್ ಡೇಟ್ ಬೇಸ್ಡ್ ಆನ್ ಎ ನೋನ್ ಡೇ ಆ್ಯಂಡ್ ಡೇಟ್ ವಿ ಫಾಲೋ ದಿ ಸ್ಟೆಪ್ಸ್. ಅಂದರೆ ಒಂದು ನೋನ್ ಡೇಟ್ ಕೊಟ್ಟು ಅದ್ರದ್ದು ಯಾವ ಡೇ ಬರುತ್ತೆ ಅಂತ ಕೊಡ್ತಾರೆ. ನೆಕ್ಸ್ಟು ನಿಮಗೆ ಇನ್ನೊಂದು ಡೇಟ್ ಕೊಟ್ಟು ಅದು ಯಾವ ಡೇಗೆ ಬರುತ್ತೆ ಅಂತ ಆ ಡೇನ ನೀವು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಸ್ಟೆಪ್ 1 ಅಂದರೆ ನಂಬರ್ ಆಫ್ ಡೇಸ್ ಕೌಂಟ್ ಮಾಡಬೇಕು. 2 ಇಯರ್ದು ಮಧ್ಯೆ ಎಷ್ಟು ಡೇಸ್ ಬರುತ್ತಾ ಆ ಟೋಟಲ್ ಡೇಸ್ ಕೌಂಟ್ ಮಾಡಿ, ಆ ಡೇಸ್ನ ಡಿವೈಡ್ ಬೈ 7 ಮಾಡಿ. ಸೊ ನಿಮಗೆ ಆಡ್ ಡೇ ಸಿಗುತ್ತೆ. ಓಕೆನಾ? ಆ ಆಡ್ ಡೇಸ್ನ ನೀವು ಪ್ರೀವಿಯಸ್ ಡೇಟ್ ಏನು ಕೊಟ್ಟಿರುತ್ತೆ ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ನಿಮಗೆ ಫ್ಯೂಚರ್ ನೆಕ್ಸ್ಟ್ ಇಯರ್ಗೆ ಹೋಗ್ತಾ ಇದ್ದೀರ ಅಂದ್ರೆ ಆಡ್ ಡೇಸ್ನ ನೀವು ಆ್ಯಡ್ ಮಾಡಬೇಕು. ಪ್ರೀವಿಯಸ್ ಇಯರ್ಗೆ ಹೋಗ್ತಾ ಇದ್ದೀರಾ ಅಂದರೆ ಆ ಆಡ್ ಡೇಸ್ನ ನೀವು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸಾಂಪಲ್ ನೋಡೋಣ, ನಿಮಗೆ ಅರ್ಥ ಆಗುತ್ತೆ. ಕ್ವಶನ್ ಏನಿದೆ ಅಂದರೆ, ಇಫ್ 5th January 1991 ವಾಸ್ ಎ ಸ್ಯಾಟರ್ಡೇ, ವಾಟ್ ಡೇ ವಾಸ್ ಇಟ್ ಆನ್ 4th March 1992? 5 January 1991ಗೆ ಸ್ಯಾಟರ್ಡೇ ಇದೆ ಅಂತೆ. ಸೊ 4th March 1992ಗೆ ಯಾವ ಡೇ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ನೀವು ಫಸ್ಟ್ ಏನು ಮಾಡಬೇಕು? ಟೋಟಲ್ ಡೇಸು ಕೌಂಟ್ ಮಾಡಬೇಕು. 5 January 1991ಇಂದ 4th March 1992ವರೆಗೂ ಡೇಸು ಟೋಟಲ್ಲಿ ಕೌಂಟ್ ಮಾಡಿ ಆ್ಯಡ್ ಮಾಡಬೇಕು.
ಇವಾಗ ಫಸ್ಟು 1991 ಈ ಇಯರಲ್ಲಿ ಎಷ್ಟು ಡೇಸ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಈಗ 5 ಜಾನ್ ಟು 31 ಡಿಸೆಂಬರ್ ಅಲ್ವಾ, ಇದು ಯಾವುದು 1991 ಇಯರ್ನ ನೋಡ್ತಾ ಇದ್ದೀವಿ. ಸೊ 5 ಜಾನ್ ಟು 31 ಡಿಸೆಂಬರ್ ಇದರಲ್ಲಿ ಟೋಟಲಿ ಎಷ್ಟು ಡೇಸ್ ಇರುತ್ತೆ? 360 ಇರುತ್ತೆ. ಹೇಗೆ? ಆರ್ಡಿನರಿ ಇಯರಲ್ಲಿ ಇದು ಆರ್ಡಿನರಿ ಇಯರ್, ಇದು ಲೀಪ್ ಇಯರ್ ಅಲ್ಲ, ಓಕೆನಾ? ಫಸ್ಟ್ ನೀವು ಆರ್ಡಿನರಿನ ಅಥವಾ ಲೀಪ್ ಇಯರ್ ಅಂತ ಫೈಂಡ್ ಔಟ್ ಮಾಡಬೇಕು. ಇದು ಆರ್ಡಿನರಿ ಇಯರ್, ಇದರಲ್ಲಿ 365 ಡೇಸ್ ಇರುತ್ತೆ ಅಲ್ವಾ? ಆರ್ಡಿನರಿ ಇಯರಲ್ಲಿ ಟೋಟಲಿ 365 ಡೇಸ್ ಇರುತ್ತೆ. ಬಟ್ ಅವರು 5 ಜಾನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ 5 ಜಾನಿಂದ 31 ಜಾನ್ ಅಂದರೆ ಜನವರಿ ಟು 31 ಡಿಸೆಂಬರ್. ಸೊ ಎಷ್ಟು? -5 ಮಾಡಿ. 360 ಡೇಸ್ ನಿಮಗೆ 1991 ಈ ಇಯರಲ್ಲಿ ಗೊತ್ತಾಯಿತು. ನೆಕ್ಸ್ಟು 1992 ಈ ಇಯರು, ಇದು ಲೀಪ್ ಇಯರ್. /4 ಮಾಡಿದ್ರೆ ನಿಮಗೆ ಲೀಪ್ ಇಯರ್ ಅಂತ ಗೊತ್ತಾಗುತ್ತೆ. ಸೊ ಈಚ್ ಮಂತಲ್ಲಿ ಎಷ್ಟು ಡೇಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. 4 ಮಾರ್ಚ್ವರೆಗೂ ಹೇಳಿದ್ದಾರೆ ಅವರು. ಜನವರಿ 1992 ಅಲ್ಲಿ 31 ಡೇಸು, ಫೆಬ್ರವರಿ 1992 ಅಲ್ಲಿ 29 ಡೇಸ್. ಯಾಕೆ? ಇದು ಲೀಪ್ ಇಯರ್. ಸೊ ಆರ್ಡಿನರಿ ಇಯರ್ ಆಗಿದ್ದರೆ ಇದು 28 ತೊಗೋಬೇಕಿತ್ತು, ಇದು ಲೀಪ್ ಇಯರ್ ಆಗಿರೋದ್ರಿಂದ 29 ಡೇಸ್. ಟಿಲ್ ಇದು ಮಾರ್ಚ್ 4. ಸೊ ಮಾರ್ಚ್ 4ಗೆ 4 ಡೇಸ್. ಇದನ್ನೆಲ್ಲ ಆ್ಯಡ್ ಮಾಡಿ, 360 + 31 + 29 + 4 ಡೇಸ್. ಇದು ಆ್ಯಡ್ ಮಾಡಿದರೆ ನಿಮಗೆ ಟೋಟಲಿ 424 ಡೇಸು ನಿಮಗೆ ಸಿಗುತ್ತೆ. ಇದನ್ನ /7 ಮಾಡಿ, ನಿಮಗೆ 60 ವೀಕ್ಸ್ + 4 ಆಡ್ ಡೇಸ್ ಸಿಗುತ್ತೆ. ಈ 4 ಆಡ್ ಡೇಸ್ನ ನೀವು ಆ್ಯಡ್ ಮಾಡಬೇಕು. ನಾವು ನೆಕ್ಸ್ಟ್ ಇಯರ್ಗೆ ಹೋಗ್ತಾ ಇದ್ದೀವಿ, 1991ಇಂದ 1992ಗೆ ಹೋಗ್ತಾ ಇದ್ದೀವಿ. ಇನ್ ಕೇಸ್ ನಾವು ಪ್ರೀವಿಯಸ್ ಇಯರ್ಗೆ ಹೋಗಿದ್ದರೆ ಮೈನಸ್ ಮಾಡಬೇಕಿತ್ತು ಆಡ್ ಡೇಸ್ನ. ಸೊ ನಮಗೆ 1991 ಏನು ಕೊಟ್ಟಿದ್ದಾರೆ, ಯಾವ ಡೇ ಅಂತ ಕೊಟ್ಟಿದ್ದಾರೆ? ಸ್ಯಾಟರ್ಡೇ ಅಂತ ಕೊಟ್ಟಿದ್ದಾರೆ. ಸೊ ಸ್ಯಾಟರ್ಡೇಗೆ 4 ಆಡ್ ಡೇಸ್ ಆ್ಯಡ್ ಮಾಡಿ. ಸ್ಯಾಟರ್ಡೇ ಆದಮೇಲೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಸೊ ನಿಮ್ಮ ಆನ್ಸರು ವೆಡ್ನೆಸ್ಡೇ ಆಗಿರುತ್ತೆ. 4th ಮಾರ್ಚ್ 1992 ಏನಾಗಿರುತ್ತೆ? ನಿಮ್ಮದು ವೆಡ್ನೆಸ್ಡೇ ಆಗಿರುತ್ತೆ. ಓಕೆನಾ? ಸಿಂಪಲ್, ಏನಿಲ್ಲ. ಆ 2 ಡೇಟ್ಸ್ದು ಟೋಟಲ್ ಡೇಸ್ ಕ್ಯಾಲ್ಕುಲೇಟ್ ಮಾಡಿ /7 ಮಾಡಿ, ನಿಮಗೆ ಆಡ್ ಡೇಸ್ ಸಿಗುತ್ತೆ. ಆ ಆಡ್ ಡೇಸ್ನ ನೋನ್ ಡೇ ಸ್ಯಾಟರ್ಡೇ, ಅದು ನಮಗೆ ಗೊತ್ತಿರೋ ಡೇ. ಇದು ನೋನ್ ಡೇ ಅಂದರೆ ಅವರು ಕ್ವಶನಲ್ಲಿ ಕೊಟ್ಟಿದ್ದಾರಲ್ಲ 1991ಅಲ್ಲಿ. ಸೊ ಆ ಸ್ಯಾಟರ್ಡೇಗೆ ಈ ಆಡ್ ಡೇಸ್ನ ಆ್ಯಡ್ ಮಾಡಿ, ನಿಮಗೆ ವೆಡ್ನೆಸ್ಡೇ ಅಂತ ಆನ್ಸರ್ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲು, ಇಫ್ 4th ಏಪ್ರಿಲ್ 1988 ವಾಸ್ ಎ ಮಂಡೇ, ದೆನ್ ವಾಟ್ ಡೇ ಆಫ್ ದ ವೀಕ್ ವಾಸ್ ಇಟ್ ಆನ್ 5th ನವೆಂಬರ್ 1987? ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನಾವು ನೆಕ್ಸ್ಟ್ ಇಯರ್ಗೆ ಹೋಗ್ತಾ ಇದ್ವಿ. ಈ ಎಕ್ಸಾಂಪಲಲ್ಲಿ ನಾವು ಹಿಂದಿನ ವರ್ಷಕ್ಕೆ ಹೋಗ್ತಾ ಇದ್ವಿ, 1988ಇಂದ 1987ಅಲ್ಲಿ. ಸೊ ಇದರಲ್ಲಿ ನಾವೇನು ಮಾಡಬೇಕು? ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡಿ ಆ ಆಡ್ ಡೇಸ್ನ ಮೈನಸ್ ಮಾಡಬೇಕು. ನಮಗೆ ಗೊತ್ತಿರೋ ಡೇ ಅವ್ರು ಕೊಟ್ಟಿರೋದು ಏನು? ಮಂಡೇ. ಓಕೆನಾ? ಫಸ್ಟು ನೀವು ಡೇಸು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ಡೇಸು. 5th ನವೆಂಬರ್ 1987ಇಂದ 4th ಏಪ್ರಿಲ್ 1988ವರೆಗೂ ಹೇಳಿದ್ದಾರೆ. ಸೊ ನವಂಬರ್ 1987ಅಲ್ಲಿ, ನವಂಬರಲ್ಲಿ ಟೋಟಲ್ ಎಷ್ಟು? 30 ಡೇಸ್ ಇರುತ್ತೆ. ಓಕೆನಾ? 30ಅಲ್ಲಿ ಅವ್ರು ಸ್ಟಾರ್ಟ್ ಮಾಡಿದೆ 5th ನವಂಬರಿಂದ. ಸೊ 30 - 5 ಮಾಡಿದರೆ ನಿಮಗೆ 25 ಡೇಸ್ ಸಿಗುತ್ತೆ. ಡಿಸೆಂಬರಲ್ಲಿ 31 ಡೇಸ್ ಇರುತ್ತೆ. ನಿಮಗೆ ಈ ಮಂತ್, ಯಾವ ಮಂತಲ್ಲಿ ಎಷ್ಟು ಡೇಸ್ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ? ಇದು 1987 ಆಯಿತು, ನವಂಬರ್, ಡಿಸೆಂಬರ್, ಇಲ್ಲಿಗೆ 1987 ಈ ಇಯರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 1988ಗೆ ಹೋಗಬೇಕು ನೀವು. ಇದು ಎಲ್ಲಿವರೆಗೂ? ಏಪ್ರಿಲ್ವರೆಗೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಜಾನ್ವರಿಲಿ ಎಷ್ಟು? 31 ಡೇಸು. ಫೆಬ್ರವರಿಲಿ 29 ಡೇಸ್ ತೊಗೊಂಡಿದ್ದಾರೆ, ಯಾಕಂದರೆ ಈ ಇಯರ್ 1988 ಏನಿದೆ ಇದು ಲೀಪ್ ಇಯರ್. ಸೊ 29 ಡೇಸ್. ಮಾರ್ಚಲ್ಲಿ 31 ಡೇಸ್. ಏಪ್ರಿಲಲ್ಲಿ 4 ಡೇಸ್ ಮಾತ್ರ ತೊಗೊಂಡಿದ್ದಾರೆ, ಯಾಕಂದರೆ 4th ಏಪ್ರಿಲ್ಗೆ ಕೇಳಿರೋದು ಅವರು. ನೀವು ಇದನ್ನ ಆ್ಯಡ್ ಮಾಡಿದ್ರೆ 151 ಡೇಸ್ ಬರುತ್ತೆ. ಸೊ ಇದನ್ನ /7 ಮಾಡಿ, ನಿಮ್ಗೇನು ಬರುತ್ತೆ? 4 ಆಡ್ ಡೇಸ್ ಬರುತ್ತೆ. ಸೊ ನಿಮಗೆ ನೋನ್ ಡೇ ಏನಿತ್ತು? ನಿಮಗೆ ಮಂಡೇ ಅವ್ರು ಕೊಟ್ಟಿರೋದು ಮಂಡೇ ಇತ್ತು. ಸೊ ನೀವು ಹಿಂದೆ ಹೋಗಬೇಕು, 4 ಡೇಸು ಹಿಂದೆ ಹೋಗಬೇಕು. ಸೊ ಮಂಡೇ ಹಿಂದೆ ಸಂಡೇ, ಸಂಡೇ ಹಿಂದೆ ಸ್ಯಾಟರ್ಡೇ, ಸ್ಯಾಟರ್ಡೇ ಹಿಂದೆ ಫ್ರೈಡೇ, ಅದ್ರ ಹಿಂದೆ ಥರ್ಸ್ಡೇ. ಸೊ ನೀವು ಪ್ರೀವಿಯಸ್ ಇಯರ್ಗೆ ಹೋಗ್ತಾ ಇದ್ದೀರಾ, ಸೊ ನೀವು ಹಿಂದಕ್ಕೆ ಹೋಗಬೇಕು. ಸೊ 5th ನವೆಂಬರ್ 1987 ಥರ್ಸ್ಡೇ ಆಗಿರುತ್ತೆ.
ಒಂದು ಕ್ವಿಕ್ ರಿಕ್ಯಾಪ್. ಏನು ಮಾಡಬೇಕು, ಫಸ್ಟ್ ನೀವು ಟೋಟಲ್ ಡೇಸು ಎರಡು ಡೇಟ್ ಮಧ್ಯೆ ಟೋಟಲ್ ಡೇಸ್ ಫೈಂಡ್ ಔಟ್ ಮಾಡಿ, /7 ಮಾಡಿ, ಆ ಆಡ್ ಡೇಸ್ ಏನು ಬರುತ್ತೆ ಅದನ್ನ ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ. ನೀವು ನೆಕ್ಸ್ಟ್ ಇಯರ್ಗೆ ಹೋಗ್ತಾ ಇದ್ದರೆ ಆ್ಯಡ್ ಮಾಡಬೇಕು, ಪ್ರೀವಿಯಸ್ ಇಯರ್ಗೆ ಹೋಗ್ತಾ ಇದ್ದರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಆ ನೋನ್ ಡೇಗೆ ನೀವು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಫೈನಲಿ ನಿಮಗೆ ಆ ಪರ್ಟಿಕ್ಯುಲರ್ ಡೇ ಏನಂತ ಗೊತ್ತಾಗುತ್ತೆ. ಟಾಪಿಕ್ 4, ಫೈಂಡಿಂಗ್ ದ ಡೇ ಆಫ್ ದ ವೀಕ್ ವಿತೌಟ್ ನೋಯಿಂಗ್ ದ ಡೇಟ್ ಆ್ಯಂಡ್ ಡೇ. ಪ್ರೀವಿಯಸ್ ಟಾಪಿಕಲ್ಲಿ ಒಂದು ರೆಫರೆನ್ಸ್ ಡೇಟ್ ಕೊಟ್ಟು ಆ ಡೇಟಿಗೆ ಯಾವ ಡೇ ಬರುತ್ತಂತ ಕೊಟ್ಟು ನಿಮಗೆ ಕ್ವಶನಲ್ಲಿ ಇನ್ನೊಂದು ಡೇಟ್ ಕೊಟ್ಟು ಅದಕ್ಕೆ ಡೇ ಫೈಂಡ್ ಔಟ್ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಈ ಟಾಪಿಕಲ್ಲಿ ಆ ಥರ ಅಲ್ಲ, ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟಿಗೆ ಯಾವ ಡೇ ಬರುತ್ತಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿರ್ತಾರೆ. ನಿಮಗೆ ರೆಫರೆನ್ಸ್ ಡೇಟು ಮತ್ತು ಡೇ ಏನೂ ಕೊಟ್ಟಿರಲ್ಲ. ಇದರಲ್ಲಿ ಡೈರೆಕ್ಟ್ಲಿ ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟಿಗೆ ಯಾವ ಡೇ ಬರುತ್ತಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರ್ತಾರೆ. ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಫೈಂಡ್ ದ ಟೋಟಲ್ ಆಡ್ ಡೇಸ್ ಫ್ರಮ್ ದ ಬೇಸ್ ಡೇಟ್ ಟು ದ ಡೇಟ್ ಯು ವಾಂಟ್. ಒಂದು ಡೇಟ್ ಕೊಟ್ಟಿರ್ತಾರೆ, ಬಟ್ ಬೇಸ್ ಡೇಟು ನಾವೇ ಒಂದು ಬೇಸ್ ಡೇಟು ಕನ್ಸಿಡರ್ ಮಾಡಬೇಕು. ಅದು ಹೇಗಂತ ಎಕ್ಸಾಂಪಲಲ್ಲಿ ತೋರಿಸ್ತೀನಿ. ಆ ಬೇಸ್ ಡೇಟಿಂದ ಅವ್ರು ಕೊಟ್ಟಿರೋ ಡೇಟಿಗೆ ಎಷ್ಟು ಆಡ್ ಡೇಸ್ ಬರುತ್ತಂತ ಫಸ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ 0 ಆಡ್ ಡೇಸ್ ಬಂದರೆ ಅದು ಸಂಡೇ ಆಗಿರುತ್ತಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಒನ್ ಆಡ್ ಡೇ ಬಂದರೆ ಅದು ಮಂಡೇ ಆಗಿರುತ್ತೆ, 2 ಆಡ್ ಡೇಸ್ ಆದರೆ ಟ್ಯೂಸ್ಡೇ. ಏನಿಲ್ಲ, ಫಸ್ಟು ನೀವು 0ಇಂದ ಸ್ಟಾರ್ಟ್ ಮಾಡಿ, 0 ಆಡ್ ಡೇಸ್ ಬಂದರೆ ಸಂಡೇ, 1 ಬಂದರೆ ಮಂಡೇ. ಸೊ ಆ ಥರ ನೆನ್ಪಿಟ್ಕೊಳ್ಳಿ, ಸಿಂಪಲ್. ಓಕೆನಾ? ಸೊ 6 ಆಡ್ ಡೇಸ್ ಬಂದರೆ ಸ್ಯಾಟರ್ಡೇ ಆಗಿರುತ್ತೆ. ಓಕೆನಾ? ಎಕ್ಸಾಂಪಲ್ ನೋಡೋಣ. ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ 26 January 1950 ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ, 26 January 1950. ಸೊ ಈ ಡೇಟಿಗೆ ಯಾವ ಡೇ ಬರುತ್ತಂತ ಕೇಳ್ತಾ ಇದ್ದಾರೆ. ನಿಮಗೆ ರೆಫರೆನ್ಸ್ ಡೇಟು ಏನು ಕೊಟ್ಟಿಲ್ಲ. ಸೊ ನಾವೇ ಒಂದು ಬೇಸ್ ಡೇಟು ಕನ್ಸಿಡರ್ ಮಾಡಬೇಕು. ಬೇಸ್ ಡೇಟು 1900 ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ನೋಡಿ 1950 ಇದೆ, ಇದ್ರದ್ದು ನಿಯರೆಸ್ಟ್ ಸೆಂಚುರಿ ಇಯರ್ ಯಾವ್ದು ಬರುತ್ತೆ? 1900 ಅಲ್ವಾ? ಸೊ 1900 ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ? ಬೇಸ್ ಡೇಟ್ ಆಗಿರುತ್ತೆ. ವಿ ಕ್ಯಾಲ್ಕುಲೇಟ್ ಟೋಟಲ್ ಆಡ್ ಡೇಸ್ ಫ್ರಮ್ 1 January 1900 ಟು 26 January 1950. ಸೊ 1 January 1900 ಟು 26 January 1950 ನಾವು ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ? 1900 ಟು 1949 ಎಷ್ಟು ವರ್ಷ ಆಗುತ್ತೆ? 50 ಇಯರ್ಸ್. 1900 ಇದನ್ನು ಸೇರಿಸ್ಕೊಂಡು ಅಂಟಿಲ್ 1949 ಎಷ್ಟು ವರ್ಷ ಆಗುತ್ತೆ? 50 ಇಯರ್ಸ್. ಸೊ 50 ಇಯರ್ಸಲ್ಲಿ ನಿಮಗೆ ಎಷ್ಟು ಲೀಪ್ ಇಯರ್ಸು ಮತ್ತು ಎಷ್ಟು ಆರ್ಡಿನರಿ ಇಯರ್ಸು ಗೊತ್ತಿರಬೇಕು. ಅದೇ ಫೈಂಡ್ ಔಟ್ ಮಾಡ್ತೀರಾ? 50ನ /4 ಮಾಡಿ, ಏನು ಬರುತ್ತೆ ನಿಮ್ಗೆ ಏನು ಆನ್ಸರ್ ಬರುತ್ತೆ? 12.5. ಸೊ ಈ ಇಂಟಿಜರ್ ಪಾರ್ಟ್ ಮಾತ್ರ ತೊಗೊಳ್ಳಿ, ಇದು ಡೆಸಿಮಲ್ ಆದಮೇಲೆ ಏನಿದೆ ಅದು ತೊಗೋಬಾರ್ದು. ಓಕೆನಾ? ಸೊ ನಿಮಗೆ 12 ಲೀಪ್ ಇಯರ್ಸ್ ಅಂತ ಗೊತ್ತಾಯಿತು. 50 - 12 ಮಾಡಿದ್ರೆ 38. ಸೊ 38 ಆರ್ಡಿನರಿ ಇಯರ್ಸ್. ಓಕೆನಾ? 12 ಲೀಪ್ ಇಯರ್ಸ್ಗೆ ಲೀಪ್ ಇಯರ್ಸಲ್ಲಿ ಆಡ್ ಡೇಸ್ ಎಷ್ಟಿರುತ್ತೆ? 2. ಸೊ 12 × 2 24 ಆಡ್ ಡೇಸ್. 38 × 1 ಏನು? 1 ಆಡ್ ಡೇ. ಆರ್ಡಿನರಿ ಇಯರಲ್ಲಿ ಒಂದೇ ಆಡ್ ಡೇ ಇರುತ್ತೆ. ಸೊ 38 ಆಡ್ ಡೇಸ್. 38 + 24 ಮಾಡಿ ಎಷ್ಟು ಬರುತ್ತೆ? 62 ಆಡ್ ಡೇಸ್. ಇದನ್ನ /7 ಮಾಡಿದ್ರೆ 8 ವೀಕ್ಸ್ + 6 ಆಡ್ ಡೇಸ್ ಬರುತ್ತೆ. ಸೊ January 1950ಯಲ್ಲಿ ಎಷ್ಟು ಕೊಟ್ಟಿದ್ದಾರೆ? 26 January ಡೇಟ್ ಕೊಟ್ಟಿದ್ದಾರೆ. ಸೊ 26 ಡೇಸ್ ತೊಗೊಂಡಿದ್ದಾರೆ. 26 /7 ಮಾಡಿದರೆ 3 ವೀಕ್ಸ್ + 5 ಆಡ್ ಡೇಸ್ ಬರುತ್ತೆ. ಸೊ ಈ 6 ಮತ್ತು ಈ 5 ಇದೆರಡನ್ನ ಆ್ಯಡ್ ಮಾಡಿ ಏನು ಬರುತ್ತೆ ನಿಮಗೆ? 11. 11ನ ಮತ್ತೆ /7 ಮಾಡಬೇಕು. ಸೊ 1 ವೀಕ್ + 4 ಆಡ್ ಡೇಸ್ ಬರುತ್ತೆ. 4 ಆಡ್ ಡೇಸ್ ಅಂದರೆ ನಿಮಗೆ ಥರ್ಸ್ಡೇ ಆಗಿರುತ್ತೆ. ಹೇಗೆ? 0 ಆಡ್ ಡೇಸ್ ಅಂದರೆ ಸಂಡೇ, 1 ಆಡ್ ಡೇ ಮಂಡೇ, 2 ಆಡ್ ಡೇ ಅಂದರೆ ಟ್ಯೂಸ್ಡೇ, 3 ಆಡ್ ಡೇ ಅಂದರೆ ವೆಡ್ನೆಸ್ಡೇ, 4 ಆಡ್ ಡೇಸ್ ಅಂದರೆ ಥರ್ಸ್ಡೇ. ಸಿಂಪಲ್. 0ಇಂದ ಸ್ಟಾರ್ಟ್ ಮಾಡಿ, 0 ಅಂದರೆ ಸಂಡೇ. ಓಕೆನಾ? ಸೊ ನಿಮಗೆ 26 January 1950 ಏನು ಅಂದರೆ ಥರ್ಸ್ಡೇ ಅಂತ ಗೊತ್ತಾಯಿತು. ಸಿಂಪಲ್, ಏನಿಲ್ಲ, ಒಂದು ಬೇಸ್ ಡೇಟ್ ತೊಗೊಳ್ಳಿ. 1900 ಇದು ಬೇಸ್ ಡೇಟ್ ಆಗುತ್ತೆ. ಸೊ ಅದು 1900ಇಂದ
ಅವ್ರು ಕೊಟ್ಟಿರೋ ಡೇಟ್ವರೆಗೂ ಎಷ್ಟು ಆಡ್ ಡೇಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಎಷ್ಟು ಆಡ್ ಡೇಸ್ ಬರುತ್ತೆ? 5 ಆಡ್ ಡೇಸ್ ಬರುತ್ತೆ. ಇಲ್ಲಿ 5 ಆಡ್ ಡೇಸ್ ಅಂದರೆ 1950 ಈ ಇಯರಲ್ಲಿ 5 ಆಡ್ ಡೇಸು. 1900ಇಂದ 1949ವರೆಗೂ ನಿಮಗೆ 6 ಆಡ್ ಡೇಸ್ ಬರುತ್ತೆ. ಇದು ಎರಡನ್ನ ಆ್ಯಡ್ ಮಾಡಿದರೆ 11 ಆಡ್ ಡೇಸು. 11 ಆಡ್ ಡೇಸ್ಗೆ ಮತ್ತೆ ಡಿವೈಡ್ ಬೈ 7 ಮಾಡಿದರೆ ನಿಮಗೆ ಫೈನಲಿ 4 ಆಡ್ ಡೇಸ್ ಬರುತ್ತೆ. ಸೊ ಇದರಿಂದ ನಿಮಗೆ ಥರ್ಸ್ಡೇ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು.